ನಮಸ್ಕಾರ. ಕರ್ನಾಟಕ ವಿನಯ್ ಗೌಡ ಮತ್ತು ಜಡ್ಜ್ಗಳಿಗೆ ಮೆಣಸಿನಕಾಯಿ ಇಟ್ಟ ನವಯುವಕ ಮತ್ತು ಆ ಯುವಕನ ಒಂದೊಂದು ಮಾತು ಬೆಂಕಿ ಗುರು ಅವನ ಅಂತ ಹೇಳ್ತಾ ಈ ವಿಚಾರವನ್ನು ಇಲ್ಲಿಗೆ ಮಾತಾಡಕ್ ಬಂದಿನಿ. ಏನಪ್ಪಾ ಅಂದ್ರೆ ಇವತ್ತು ಕರ್ನಾಟಕದೊಳಗ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಗ್ನಿ ಪರೀಕ್ಷೆ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡಕ್ಕಿದ್ದೆ. ಇದು ಕನ್ನಡದೊಳಗ ಕಾರ್ಯಕ್ರಮ. ನೀವು ಬೇರೆ ಬೇರೆ ಭಾಷೆಯೊಳಗೆ ಅಗ್ನಿ ಪರೀಕ್ಷೆ ಪಾಸ್ ಮಾಡಿರ್ಬೋದು. ಇದು ಕನ್ನಡಿಗರ ಕರಾಮತ್ತು ತೋರಿಸುವಂತ ದಿನ, ಜನಸಾಮಾನ್ಯರನ್ನ ರೊಚ್ಚಿಗೆಬ್ಬಿಸುವಂತ ದಿನ, ಜನಸಾಮಾನ್ಯರನ್ನ ಹೀಯಾಳಿಸಿದ ಮೇಲೆ ಏನೇನು ಆಗಬಹುದು ಅಂತಕ್ಕಂಥ ಸೂಚನೆಗಳು ಸಿಗಾಕತ್ತಿ ಬಿಟ್ಟವ. ಅಗ್ನಿ ಪರೀಕ್ಷೆದ ಮೂಲಕ ಬಿಗ್ ಬಾಸ್ ಈ ತರ ಬಹಳ ದೊಡ್ಡ ಕಾಂಟ್ರವರ್ಸಿಯನ್ನು ಮೈ ಮೇಲೆ ಹೇಳ್ಕೊಳಕತ್ತ ಬಿಡುತ್ತೆ. ಆ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ ಬಂದಿನಿ. ಈ ಟೈಟಲ್ ಬಗ್ಗೆ ಏನಾರ ಬೇಕಾದ್ರೆ ಬರ್ಕೋಬಹುದು. ತಿಂಡಿ ಮುರಿದ ಅಣಿಗೆ ಹೆಚ್ಚಿದ ನವಯುವಕ, ಅದರಿಂದ ಗಲೀಜ್ಗೆ ಒಳಗಾದಂತಹ ವಿನಯ್ ಗೌಡ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮೊಂದು ಮಾತಾಡಕ್ ಬಂದಿನಿ. ಏನು ವಿಶೇಷಪ್ಪ ಅಂದ್ರೆ ಅದು ಯಾವುದೋ ನವಯುವಕ ಬಂದ್ಬಿಟ್ಟ ಬಾಬಾ ಇವು ಜಡ್ಜ್ಗಳೆಲ್ಲ ನಾವು ಮಾತಾಡಿದ್ದೇ ಸರಿ, ನಾವು ಹೇಳಿದ್ದೇ ಕರೆಕ್ಟು, ನಾವು ಹೇಳಿದ್ರೇನೆ ಒಳಗೆ ಹೋಗೋದು, ಇಲ್ಲಪ್ಪ ಅಂದ್ರೆ ನಿಮ್ಮನ್ನು ಒಳಗೆ ಹಾಕ್ತೀವಿ ಅನ್ನುವಂಥ ವಿಚಾರದೊಳಗೆ ಇವ್ರು ಕುಂತು ಬಿಡಿದ್ರಿ. ಯಾರು 4 ಜನ. ಈ ಮೊದಲೇದಾಗಿ ವಿನಯ್ ಗೌಡ, ಅದರ ಜೊತೆಗೆ ಯಾರಪ್ಪ ಅಂದ್ರೆ ಶ್ರುತಿ, ಅದರ ಜೊತೆಗೆ ಹೆಚ್ಚಾದಕ್ಕೆ ಪೈಕಿ ಊರಿಗೆ ಹೆಚ್ಚಾದಕ್ಕೆ ಸಂಗೀತ ಶೃಂಗೇರಿ, ಆಕೆ ಜೊತೆಗೆ ಒಬ್ಬ ಚಂದನ್ ಶೆಟ್ಟಿ. ಇದು ಪಾಪ ಎಲ್ಲರ ನಡುವೆ ಬಡಪಾಯ ಆಗ್ಬಿಟ್ಟ ಚಂದನ್ ಶೆಟ್ಟಿ. ಅವು ಏನಾರ ಒಳ್ಳೆ ವಿಚಾರ ಕೇಳ್ಬೇಕಂತ ನೀವು ಅಷ್ಟೊಳಗೆ ಕಾಂಟ್ರವರ್ಸಿ ಮಾಡಿಬಿಡ್ತಾರೆ. ಇವು ಬಿಗ್ ಬಾಸ್ನವ್ರು ಈ ಟೀಮ್ ಏನೈತಿ, ಈ ಕಚಡ ನನ್ನ ಮಕ್ಕಳು ಬರೀ ಅಂಥ ಪ್ರೋಮೋಗಳನ್ನ ತೆಗೆದು ಹಾಕಿಬಿಡ್ತಾರೆ. ಒಟ್ಟಾರೆಯಾಗಿ ಕಲರ್ಸ್ ಕನ್ನಡ ಮತ್ತು ಬಿಗ್ ಬಾಸ್ ಅವ್ರು ಸೇರಿ ಈ ಜಡ್ಜ್ಗಳನ್ನ ಚೂತ್ಯ ಮಾಡಾಕತ್ತಾರ. ಈ ಚೂತ್ಯ ಮಾಡ್ತಕ್ಕಂಥ ಕೆಲಸ ಇವ್ರಿಗೆ ಗೊತ್ತಾಗಲ್ದು. ಏನಪ್ಪಾ ಅಂತಂದ್ರೆ ಅವ್ರಿಗೆ ಬೇಕಾದಂಗೆ ಅವರಲ್ಲಿ ಮಾತಾಡಿದ್ದನ್ನು ಕಟ್ ಮಾಡಿ ಹಾಕೊಂಡ್ಬಿಡ್ತಾರೆ. ಇವಕ್ಕೆ ಏನೈತೆ ಕೊಟ್ಟವ್ರು ಪೇಮೆಂಟ್ ಕೊಟ್ಟಾರ, ನಮಗೂ ನಾವು ಮನೆಗೆ ಹೋದ್ರೆ ಅನ್ನ ಸಾಂಬಾರು ಹಾಕಕ್ಕೆ ಗತಿ ಇಲ್ಲ, ನೀವು ಮೌನ ಅದಕ್ಕೆ ಬಂದು ಕುಂತೀವಿ ಅನ್ನಂಗೆ ಇವು ಕುಂತು ಬಿಟ್ಟವು. ಏನು ಮಾಡಿದ್ರೂ ಕಲರ್ಸ್ ಕನ್ನಡ ಡಿಪೆಂಡ್ ಮಾಡ್ಕೊಂತಾವೆ, ಏನು ಮಾಡಿದ್ರೂ ಬಿಗ್ ಬಾಸ್ ಡಿಪೆಂಡ್ ಮಾಡ್ಕೊಂತಾವಲ್ಲೇ. ನೀವು ಬೆಳೆದಿರೋದ್ರಿಂದ ನಾವಲ್ಲ, ನಮ್ಮಿಂದ ನೀವು ಬೆಳೆದಿರಿ, ಇದನ್ನು ತಿಳ್ಕೊಂಬಿಡ್ರಿ. ಜನಸಾಮಾನ್ಯರಿಗೆ ನಿಮ್ಗೆ ಅಷ್ಟೇ ಅಹಂಕಾರ ಇರ್ಬೋದಾ, ನಮ್ಗೆ ಅಹಂಕಾರ ಇರಬಾರ್ದಾ? ಏನಪ್ಪಾ ವಿನಯ್ ಗೌಡ, ನಿನಗೇನು ದೊಡ್ಡ ಸಾಚನ? ಒಂದೆರಡು ಸಿನಿಮಾ ಮಾಡಿಬಿಟ್ರೆ ನೀನು ದೊಡ್ಡ ಹೀರೋನ, ಒಂದೆರಡು ಸಿನಿಮಾ ಮಾಡ್ಬಿಟ್ರೆ ನೀನು ಜ್ಞಾನಪೀಠ ಪ್ರಶಸ್ತಿ ಸಿಕ್ಬಿಡ್ತಾ, ಒಂದೆರಡು ಸಿನಿಮಾ ಮಾಡ್ಬಿಟ್ರೆ ನಿಂಗೆ ಆಸ್ಕರ್ ಅವಾರ್ಡ್ ಬಂದ್ಬಿಡ್ತಾ. ನೀವು ಕಚಡಗಳು ತಗೊಂಬಂದು ನಿಮಗೆ ತಲೆಗೆಲ್ಲ ಸೆಗಣಿ ತುಂಬಿಡೋದು. ಏನು ಪ್ರಶ್ನೆ ಕೇಳಬೇಕು? ಅದ್ಯಾವುದೋ ಪ್ರಶ್ನೆ ಕೇಳಿದೆಪ್ಪ. ನಾನಂತೂ ಇಂಜಿನಿಯರ್ ಓದಿಲ್ಲ, ನೀನು ಕೇಳಿದ ಪ್ರಶ್ನೆಗೆ ನಾನು ChatGPT ಒಳಗೆ ಒಳಗೆ ಕೊಟ್ಟರೆ ಅದು ಏನು ಹೇಳ್ತೈತಿ, ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರ್ತಾವಂತ ಕೇಳ್ತು. ಆ ಸೈಡ್ಸ್ ಏನೂ ಇರೋದಲ್ಲ, 0 ಸೈಡ್ಸ್ ಅಂತ ಅದು ಹೇಳ್ತು. ನೀವು ಹೇಳಿಬಿಟ್ಟು ಎದ್ದು ನಿಂತು ಒಂದು ಚಪ್ಪಳೆ ಹೊಡೆದ ತಕ್ಷಣ ನಾವು ಹಂಚ್ಕೊಂಡ್ಬಿಡ್ಬೇಕು. ಎದ್ದು ನಿಂತ ತಕ್ಷಣ ನೀನು ಔಟ್ ಸೈಡ್ ಇನ್ಸೈಡ್ ಅಂತ ಒಂದು ಸೈಡ್ ಇರ್ತಾವಂತ, ಸೈಡ್ಸ್ ಇರ್ತಾವಂತ ಹೇಳ್ಬಿಟ್ರೆ ನಾವು ಒಪ್ಪಿಗೆ ಮಾಡ್ಬೇಕಲ್ಲೇ. ನೀನು ದೊಡ್ಡ ವಿಲನ್ನ, ನೀವು ವಿಲನ್ ಪಾತ್ರದಿಂದ ಮೊದಲು ಹೊರಗೆ ಬಾ. ನೀನು ನನಗಿಂತ ದೊಡ್ಡವನಾಗಿರ್ಬೋದು, ಹೇಳುವಂಥ ವಿಚಾರದಲ್ಲಿ ಕರೆಕ್ಟ್ ಆಗಿರ್ಬೇಕು, ತಪ್ಪನ್ನಂತ ಒಪ್ಪಿಕೊಳ್ಳುವಂಥ ದಮ್ ಇರಬೇಕು, ತಪ್ಪನ್ನು ಸರಿ ಅಂತ ಹೇಳುವಂಥ ಧೈರ್ಯ ಇರಬೇಕು. ಅದನ್ನ ಬಿಟ್ಬಿಟ್ಟು ದೊಡ್ಡ ನೀನೇ ದೊಡ್ಡ ಶಾಣೆನಾ, ನೀನೇ ದೊಡ್ಡ ಹೀರೋನಾ, ನೀನೇ ದೊಡ್ಡ ಸಾಧಕನ? ನೀವು ಒಂದೆರಡು ಸಿನಿಮಾ ಮಾಡ್ಬಿಟ್ರೆ ಸಾಧಕರ ಏನಮ್ಮ? ಶ್ರುತಿ ಯಾವ ಮುದಿಕೆ ದೊಡವ, ನಿನಗೂ ಇದೇ ಪದ್ಧತಿ ನಿನಗಿರೋದು. ನಿನಗೇನು ಬೇರೆ ಪ್ರಶ್ನೆ ಕೇಳಂಗಿಲ್ಲ. ನೀನು ಹೇಳಿದ್ದು ಸರಿನಾ? ಅವ ಹೇಳಕತ್ತಾನ, ಹುಡುಗ ಬರಬರ್ತಾನ ಬೆಂಕಿ ತೆಗೆದುಬಿಟ್ಟ, ಬೆಂಕಿ ಡೈಲಾಗ್ ಹೊಡಿತಾನೋ, ನಾನು ಇಷ್ಟೊಟ್ಟು ಡ್ಯಾನ್ಸ್ ಮಾಡಿ ಬಂದೀನಿ, ನೀವೇನೋ ಕಮೆಂಟ್ಸೇ ಕೊಡಿಲ್ಲ, ಅವನು ಅಂದ್ಬಿಟ್ಟ. ಅಂದ್ರೆ ನನ್ನ ಭಾಷೆ ಒಳಗೆ ಹೇಳಕತ್ತೀನಿ. ಅವ ಅಂದಿದ್ದು ಸ್ಟೈಲ್ ಭಾರಿ ಇತ್ತು. ಅವನ ಹೆಸರು ಏನು ಗೊತ್ತಾಗೋಲ್ತ ಮರ, ಅಷ್ಟು ರೇಂಜಿಗೆ ಭಾರಿ ಮಾತಾಡ್ಬಿಟ್ಟ ನಾವು. ನನಗಂತೂ ಅವ್ನು ನೋಡಿ ಫುಲ್ಲು ಖುಷಿಯಾಗಿಬಿಟ್ಟೈತೆ. ಇದೇನು ಸ್ಪರ್ಧಿಗಳಿಗೆ ಅಗ್ನಿ ಪರೀಕ್ಷೆವ ಅಥವಾ ಜಡ್ಜ್ಗಳಿಗೆ ಅಗ್ನಿ ಪರೀಕ್ಷೆವ ಒಂದೂ ಅರ್ಥ ಆಗೋಲ್ತು. ಒಟ್ಟಾರೆ ಈ ಅಗ್ನಿ ಪರೀಕ್ಷೆ ಅನ್ನೋದು ಒಂದಷ್ಟು ಕಾಂಟ್ರವರ್ಸಿಗೆ ಸಿಗಾಕೊಂಡು ಬಿಗ್ ಬಾಸ್ ಮೇಲೆ ಇರ್ತಕ್ಕಂಥ ಎಲ್ಲ ಅಭಿಮಾನವನ್ನು ಕೆಳಗಾಕಿ ಮುಕ್ಕಳ್ಯಾಗ ಹಾಕಿ ಒಳಗೆ ಹಾಕದಂಗೆ ಆಗಿಬಿಟ್ಟೈತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಅಗ್ನಿ ಪರೀಕ್ಷೆ ಹೊರಗೆ ಬರಕತ್ತಿಬಿಟ್ಟೈತೆ. ಅಷ್ಟು ಟ್ರೋಲ್ ಆಗಕತ್ತಿಬಿಟ್ಟನ ಅಣ್ಣ ವಿನಯ್ ಗೌಡ ಅನ್ನುವಂಥ ಕಮೆಂಟ್ ಹೋಗಿ ವಿನಯ್ ಲೌಡ ಎನ್ನುವಂಥ ಪ್ರಶ್ನೆ ಬರಕತ್ತಿಬಿಟ್ಟೈತೆ. ಅಂದ್ರೆ ಅಷ್ಟರ ಮಟ್ಟಿಗೆ ಇರಬೇಕು. ನೀವು ಸೆಲೆಬ್ರಿಟಿಗಳು ಇದನ್ನು ತಿಳ್ಕೊಂಬಿಡ್ರಿ. ನೀವು ಬೆಳೆಸಿದಂಥವ್ರು ನೀವು ಬೆಳೆದವರಿಗೆ ಇಷ್ಟು ಅಹಂಕಾರ ಇರಬೇಕಾಗಿತ್ತಪ್ಪ. ಜನಸಾಮಾನ್ಯರು ನಾವು ಬೆಳೆಸಿದಂಥವ್ರು ನಮಗೆ ಎಷ್ಟು ಅಹಂಕಾರ ಇರಬೇಡಪ್ಪ. ಅಹಂಕಾರ ಇವ ಹೇಳ್ತಾನೆ ವಿನಯ್ ಗೌಡ, ನಾನು ಇರೋದು ಹಿಂಗೆ ಆಟಿಟ್ಯೂಡ್. ಅವನು ಬಿಗ್ ಬಾಸ್ ಸೀಸನ್ ನೋಡಿರ್ತೀರಿ ನೀವು. ಬಿಗ್ ಬಾಸ್ ಸೀಸನ್ 10 ಅವ್ರದ್ದು ಸೀಸನ್ ಹಾಕಿದ್ರು, ಸಂಗೀತದ ಭಾಳ ಕಿರಿಕಿರಿ ಮಾಡ್ಕೊಂಡು ಇದೇದಾಗದ ಮಾಡ್ಯಾವು. ನಾನು ಆಟಿಟ್ಯೂಡ್, ನೀನು ಆಟಿಟ್ಯೂಡ್, ಈಗ ಹೆಂಗಸರಾಗಿ ಈಕಿ ಬಲ, ಸುಂಗಿ ಗಂಡಸರಾಗಿ ಈತ ಬಲ, ಎರಡು ಆಟಿಟ್ಯೂಡ್ ಮಾಡ್ಕೊಂಡೆ ದಿಮಾಕ್ ಮಾಡ್ಯಾವು. ದಿಮಾಕ್ ಮೊದಲು ಬಿಡ್ರಿ. ನೀವು ನಿಮ್ಮನ್ನು ಬೆಳೆಸಿದಂಥವ್ರು ನಮಗೆ ಎಷ್ಟು ದಿಮಾಕ್ ಇರಬೇಡ. ನಿಮಗೆ ದಿಮಾಕ್ ಇದ್ರನ್ನ ಒಳ್ಳೇದು. ನಿಮಗೆ ಆಟಿಟ್ಯೂಡ್ ಇದ್ರೆ ಸರಿ, ನಮಗೆ ಆಟಿಟ್ಯೂಡ್ ಇರಬಾರ್ದ? ಆ ಹುಡುಗ ಆಟಿಟ್ಯೂಡ್ ಅದನಪ್ಪ, ಅವ ಅಹಂಕಾರ ಐತವ. ಹೌದು, ಮತ್ತು ನೀವು 4 ಮಂದಿ ಅಲ್ಲಿ ಕುಂತಿರಪ್ಪ ಅಂದ್ರೆ ನೀವು ಏನು ಕಿಸಿದ ಡಬ್ಬ ಹಾಕಿಲ್ಲ. ನೀವು ಕಿಸಿದ ಡಬ್ಬ ಹಾಕಿರಂತ ನಾವು ಹೇಳಿದ ಮೇಲೆ ನೀವು ಕಿಸಿದ ಡಬ್ಬ ಹಾಕಿರಿ. ನೀವು ಬಂದು ಅಲ್ಲಿ ಜಡ್ಜಸ್ ಸ್ಥಾನಮಾನ ಒಳಗೆ ಕುಂತಿರಿ. ಅದಕ್ಕೆ ಬೆಳೆಸ್ತವ್ರು. ಆ ಜಡ್ಜಸ್ ಸ್ಥಾನಮಾನ ಕೊಟ್ಟವನೇ ಅವನ. ನಾನಂದ್ರೆ ಯಾರು? ಸಾಮಾನ್ಯ ಪ್ರಜೆ. ನನ್ನಿಂದ ನೀವು, ನಿಮ್ಮಿಂದ ನಾನಲ್ಲ. ಅರ್ಥ ಮಾಡ್ಕೋಬೇಕಿದ. ಜನಸಾಮಾನ್ಯರ ರೊಚ್ಚಿಗೆದ್ರೆ ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳಕತ್ತೀನಿ. ಮೆಟ್ಟು ತಗೊಂಡು ಮುಟ್ಟು ನೋಡ್ಕೊಳಂಗೆ ಬಡಿತಾರ. ಎಚ್ಚರ ಕಟ್ಟೆಚ್ಚರ.
ಮಾತು ಮಾತಾಗಿರ್ಬೇಕು, ಮಾತಿನೊಳಗೆ ಮುತ್ತು ಹೊಡೆದಂಗೆ ಇರಬೇಕು, ಮಾತು ಇನ್ನೊಬ್ಬರು ಮನಸ್ಸಿಗೆ ತೂತಾಗಂಗೆ ಇರಬಾರ್ದು. ಅರ್ಥ ಮಾಡ್ಕೊಂಡ್ರೆ ಭಾಳ ಒಳ್ಳೇದ. ಅರ್ಥ ಮಾಡ್ಕೊಂಡ್ರೆ ಚೂತ್ಯ ಮಾಡಿಬಿಡ್ತಾರ. ನಿಮ್ಮನ್ನು ಚೂತ್ಯ ಮಾಡಕ್ಕೆ ಹಚ್ಚಾರ, ನೀವು ಬಂದು ನಮ್ಮನ್ನು ಚೂತ್ಯ ಮಾಡಕ್ಕೆ ಬರಬಾಡ್ರಿ. ಆ ಸೈಡ್ಸ್ ಬಗ್ಗೆ ಕೇಳಿದೆ, ಏನು ಗೊತ್ತಿಲ್ಲ, ಸುಮ್ಮನೆ ಯಾವ್ದು ನಿಂತ್ಕಂತಿ, ಎಲ್ಲದಕ್ಕೆ ಚಪ್ಪಳ ಹೊಡಿತೀವಿ, ಎಲ್ಲದಕ್ಕೆ ಸೂರಂತಿ. ನೀ ಅಂದ್ಬಿಟ್ರೆ ನೀ ವಿಲನ, ದೊಡ್ಡ ವಿಲನ. ನೀನು ಜೀವನದೊಳಗೆ ವಿಲನ್ ಅದಿ. ನೀನು ಪಾತ್ರ ವಿಲನ್. ನೀನು ಅರ್ಥ ಮಾಡ್ಕೋ. ನೀನು ತಲೆಯಾಗಿ ಬಂದಿಲ್ಲದ, ನೀನು ತಲೆಯಾಗಿ ಬರ್ಬೇಕದು. ನೀನು ಪಾತ್ರಧಾರಿ ಕೇವಲ ವಿಲನ್ನ, ನಿಜ ಜೀವನದಲ್ಲೂ ವಿಲನ್ ಅಲ್ಲ. ಸ್ಥಾನ, ಕುಳಿತಿರುವಂಥ ಸ್ಥಾನ ಯಾವುದು, ಕುಳಿತಿರುವಂಥ ನಿನ್ನ ಜಾಗ ಯಾವುದು ಅರ್ಥ ಮಾಡ್ಕೊಂಡು ನೀನು ಸ್ಟೇಟ್ಮೆಂಟ್ ಕೊಡ್ಬೇಕು ವಿನಯ್ ಗೌಡ. ಅದು ಬಿಟ್ಟು ಕಮೆಂಟ್ಸ್ ಎಲ್ಲ ಕೇಳಬಾರ್ದಂತ. ಶ್ರುತಿ ಅವರೇ, ಕಮೆಂಟ್ಸ್ ಎಲ್ಲ ಕೇಳೋ ಗೆಣಸ್ಕೆರೆ ಕುಂತೀರಿ ನೀವಲ್ಲಿ. ಆ ಹುಡುಗ ಏನು ಹೇಳ್ತಾನೆ ಅದಕ್ಕೆ ಪ್ರಶ್ನೆ ಕೊಡ್ಬೇಕು. ಅವನು ಗಂಭೀರ. ನೀವು ನಿರಂಜನ್ ದೇಶಪಾಂಡೆ ನನ್ನೊಂದು ಎಲ್ಲಿಲ್ಲ ಅಂತ ಕಡ್ಡಿಡಕ್ಕೆ ಬರ್ತಾನೆ ನೀವು. ಲೇ ಕಾಮಿಡಿ, ಅಲ್ಲಿ ಕೂಡ ಕಾಮಿಡಿ ಮಾಡ್ತಲ್ಲೋ ಮರಯ ನಿರಂಜನ್ ದೇಶಪಾಂಡೆ. ನಿನಗೇನಾರ ತಲೆ ಬರಬರೀತೇ ಇಲ್ಲ. ಒಂದು ಅರ್ಥ ಮಾಡ್ಕೋ, ನೀನು ಕೂಡ ಕಾಮಿಡಿಯನ್ನೇ, ನೀನು ಕೂಡ ಜಡ್ಜಸ್. ಯಾಕಂದ್ರೆ ಅವರಲ್ಲಿ ಕುಂತವ್ರು ಯಾರೋ ಗೆದ್ದವ್ರು, ಬಿಗ್ ಬಾಸ್ ಸೀಸನ್ ಗೆದ್ದವ್ರು ಅಲ್ಲವರು. ನಿನ್ನ ಥರನೇ ಅವರು ಬಿಗ್ ಬಾಸ್ ಹೋಗಿ ಬಂದರೆ ಅವ್ರು ಒಂದು ಸ್ವಲ್ಪ ಜಡ್ಜ್ ಆಗ್ಯಾರ. ನೀನು ಅವ್ರಿಗೆ ಬಕೆಟ್ ಹಿಡಿಯೋದು ಬಿಡು. ಅವ್ನಿಗೆ ಹೋಗಿ ಪ್ರಶ್ನೆ ಕೇಳ್ತಾನೆ. ಅವನು ಭಾರಿ ಪ್ರಶ್ನೆಗೆ ಉತ್ತರ ಕೊಟ್ಟಪ್ಪ. ಅವನು ಗತ್ತು ನೋಡ್ಬೇಕು. ಅವ್ನು ಪ್ಯಾಂಟ್ನೊಳಗೆ ಕೈ ಹಾಕಿಟ್ಟಾನ. ಅವನು ಸ್ಟೈಲ್ ಹೆಂಗೆ ಬಿಟ್ಟಾನ, ಮಾತಾಡೋದು ಹೆಂಗೆ ಮಾತಾಡ್ತಾನ, ಹಿಂಗಂತ ನಾವು ಹಿಂಗೆ ವಾ ಬಾ 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 ಬೆಂಕಿ ಹುಲಿ. ಅವನು ಇಂಥ ಹುಲಿ ಬಂದೈತಿ. ಬಾ ಬಾ ಬಾ. ಇವರೆಲ್ಲವನ್ನು ಇದು ದೊಡ್ಡ ಕಾಂಟ್ರವರ್ಸಿ ಆಗತ್ತೆ. ಇಲ್ಲಿಗೆ ಜಗಿ ಕಾಂಟ್ರವರ್ಸಿ ಆಗಿಬಿಟ್ಟವ. ಇದನ್ನು ಡಿಲೇಟ್ ಮಾಡ್ಬೋದು ಅನ್ನೋದು ಅವ್ರ ತಲೆಯಾಗ ಬಂದಿರ್ತದ. ಆದ್ರೆ ವಿನಯ್ ಗೌಡನ್ ತಿಂಡಿ ಮುರಿಬೇಕಂತೇಳಿ ಬಿಗ್ ಬಾಸ್ ಸೀಸನ್ನಲ್ಲಿ ಇದ್ರ ಪ್ರೋಮೋ ಬಿಟ್ಟಾರ. ನೋಡ್ರಿ ಹೆಂಗೈತೆ. ನಿಮ್ಗ ಕರೆಸಿ ನಿಮ್ಮನ್ನ ತಿಂಡಿ ತೆಗಿಯಕತ್ತಿರೋ ಜನಸಾಮಾನ್ಯರಲ್ಲ, ನಮ್ಮಂಥ ಯೂಟ್ಯೂಬರ್ಸು ಅಲ್ಲ, ವಿಡಿಯೋಗಳು ಅಲ್ಲ, ಅವರೇ. ನಿಮ್ಗೆ ಯಾರು ಕರೆಸಿ ಪೇಮೆಂಟ್ ಕೊಟ್ಟು ಅಲ್ಲಿ ಕುಂದಿರ್ಸ್ಯಾರ, ನಿಮಗೆ ಉಗುಳಿಸ್ತೀವಿ, ನಿಮಗೆ ಟ್ರೋಲ್ ಮಾಡಿಸ್ತೀವಿ ಅಂತಂದು ಅವ್ರು ಕರ್ಕೊಂಬಂದು ನಿಮ್ಗೆ ಪೇಮೆಂಟ್ ಕೊಟ್ಟಾರ. ಆ ಪೇಮೆಂಟ್ ಗಿರಾಕಿಗೆ ನೀವು ಇಷ್ಟೆಲ್ಲ ನಮ್ಮ ಕೈಲಿ ಬಯಸ್ಕೊಳಕತ್ತೀರಿ. ಇದ್ದಂತಹ ಗೌರವ, ಇದ್ದಂತಹ ಮಾನವನ್ನ ಹಾಳು ಮಾಡ್ಕೊಳಕತ್ತೀರಿ. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ, ಇದು ನಿಜವಾಗಿರ್ತಕ್ಕಂಥ ವಿಚಾರ. ಆ ಯುವಕನನ್ನ ನೀವು ಡಿಲೇಟ್ ಮಾಡಿರ್ಬೋದು ಅಲ್ಲಿಂದ. ಅವ ಬೆಂಕಿ ಡೈಲಾಗ್ ಹೊಡೆದು ಬಂದ, ನಿಮಗಿಂತ 10 ಪಟ್ಟು ಫೇಮಸ್ ಆಗ್ಯಾನವ. ಆ ಹುಡುಗನ ಹೆಸರು ಅನ್ನೋದು ಗೊತ್ತಿಲ್ಲ. ಯಾರ ನೋಡೋರಿದ್ದು ದಯವಿಟ್ಟು ಕಮೆಂಟ್ ಮಾಡ್ರಪ್ಪ. ಆ ಹುಡುಗಂದು ಊರು ಮತ್ತು ಅವ ಹೆಂಗೆ ಸೆಲೆಕ್ಟ್ ಆದ, ಎಲ್ಲಿಂದ ಬಂದ, ಯಾವ ಊರು ಇರ್ಬೋದು ಅಂತೇಳಿ ಒಂದು ಸ್ವಲ್ಪ ಕಮೆಂಟ್ ಮಾಡ್ರ. ಅವನ ಆಟಿಟ್ಯೂಡ್ ನಂಗೆ ಫುಲ್ ಇಷ್ಟ ಆಗ್ಬಿಡುತ್ತೆ. ಯಾಕಪ್ಪ ಇವರಿಗೆಲ್ಲ ಆಟಿಟ್ಯೂಡ್ ಇರ್ಬೋದು. ಸಂಗೀತ ಶೃಂಗೇರಿ ಹೇಳ್ತಾಳ, 3 ರಿಜೆಕ್ಟ್ ಮಾಡಿಬಿಟ್ಟಿವಿ, ನೀವು ನಿಮ್ಮ ಕೆಲಸ ನೀವು ನೋಡ್ಕೊಂಡು, ನನ್ನ ಕೆಲಸ ನಾನು ನೋಡ್ಕೊಂತೀವಿ ಅಂತ ಹೇಳಿ. ಯಾವ ಸಂಗೀತ ಶೃಂಗೇರಿ, ಮೊದಲು ನೀನು ಚೆಂದಾಗಿ ಬಟ್ಟೆ ಹಾಕೋದು ಕಲಿ. ಕನ್ನಡದ ಸುಸಂಸ್ಕೃತ ಹೆಣ್ಣುಮಗಳಾಗಿರುವಂಥ ನೀನು ಯಾವ ರೀತಿ ಬಟ್ಟೆ ಹಾಕ್ಬೇಕನ್ನೋದು ಮೊದಲು ಕಲಿ. ಅದಾದ ನಂತರ ನಮಗೆ ಪುರಾಣ ಹೇಳುವಂತಿ. ಅದು ಬಿಟ್ಬಿಟ್ಟು ಬಂದ್ಬಿಟ್ಟೆ ಒಂದು ಸ್ವಲ್ಪ ಚೆಂದದಿ ಅಂದ್ಬಿಡ್ತಾರೆ. ನೀನು ದೊಡ್ಡ ಹೀರೋಯಿನ, ನೀನು ಒಂದು 10 ಸಿನಿಮಾ ಮಾಡಿಬಿಟ್ಟಿಯಾ. 10 ಸಿನಿಮಾದೊಳಗೆ ನಿನಗೆ ಆಸ್ಕರ್ ಅವಾರ್ಡ್ ಸಿಕ್ಬಿಟ್ಟಿದೆ. ಕರ್ನಾಟಕ ಏನು ಕೊಡುಗೆ ಕೊಟ್ಟಿರಿ ನೀವು? 4 ಮಂದಿ ಅಲ್ಲಿ ಕುಂತೀರಿ. ಈಗ 4 ಮಂದಿಗೆ ನಿಮ್ಗೆ ಏನಾರ ಕೆಲಸ ನಿಜವಾಗ್ಲೂ ಒಪ್ಕೊಂಡ್ಬಿಡ್ರಿ ನೋಡೋಣ. ನಿಮ್ಮ 4 ಮಂದಿ ಕುಂತೀವಂತ 4 ಮಂದಿ ಒಂದೊಂದು ಕೆಲಸ ಏನಾರ ಅದಾವ. ನಿಮ್ಗೆ ಹುಡ್ಕೊಂಡು ಬರ್ಬೇಕು. ಇನ್ನ ನೀವೇ ಹುಡ್ಕೊಂಡು ಕೆಲಸ ಕೇಳಾಕತ್ತೀರಿ. ಹುಡ್ಕೊಂಡು ಬರೋಷ್ಟು ದೊಡ್ಡ ಮಟ್ಟಿಗೆ ನೀವು ಇನ್ನೂ ಬೆಳೆದಿಲ್ಲ. ಬೆಳೆದಿದ್ರೆ ಆ ಬಿಗ್ ಬಾಸ್ ಮನೆ ಜಡ್ಜಿಗೆ ನೀವು ಬರ್ತದಿಲ್ಲ. ಇದು ಮಾತ್ರ ಫಿಕ್ಸ್ ಆಗಿರ್ತಕ್ಕಂಥ ಮಾತಿದು. ಆಮೇಲೆ ಆ ಹುಡುಗಿಗೆ ಏನು ಕೇಳಾಕತ್ತೀರಿ, ಇದು ಕರ್ನಾಟಕ. ಅಗ್ನಿ ಪರೀಕ್ಷೆ ಬೇರೆ ಬೇರೆ ರಾಜ್ಯದೊಳಗೆ ಪಾಸ್ ಆಗಿರ್ಬೋದು, ಅವ್ರು ಹೆಂಗೆಂಗೋ ಟ್ರೋಲ್ ಮಾಡಿರ್ಬೋದು, ಅಲ್ಲಿ ಯಾರು ಅಂಜಿಲ್ಲ. ಬಟ್ ಇದು ಕನ್ನಡಿಗರ ಕಸರತ್ತು, ಕನ್ನಡಿಗರ ಕರಾಮತ್ತು. ನಮ್ಮಲ್ಲಿ ಹುಚ್ಚುಚ್ಚಾಕಾರ ಮಾಡಕ್ಕೆ ಬಂದ್ರೆ ಕಿಚ್ಚಾಗಂಗೆ ಬಾಯ್ತದ, ಕಿಚ್ಚ ಹಂಗೆ ಬಡಿತಾರ. ಕಿಚ್ಚ ಸುದೀಪ್ ಬಾದ್ಶಾ ಅವರು ಈ ಕರ್ನಾಡಿನ ಬಿಗ್ ಬಾಸ್ ಅನ್ನು ನಡೆಸ್ಕೊಡಕತ್ತಾರ. ಅವ್ರಿಗಿರ್ತಕ್ಕಂಥ ಘನಗೌರವದಿಂದ ಮಾತ್ರ ಈ ಬಿಗ್ ಬಾಸ್ ನಡೆಯಕತ್ತಿದೆ. ನಿಮ್ಮಂತಹ ಅನ್ಫಾಲ್ಡ್ ಜಡ್ಜಸ್ಗಳಿಂದ ಅಲ್ಲ. ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗೈತೆ. ನಾನು ಮಾತನಾಡುವಂಥ ರೀತಿ ಒಳಗೆ ಕೇವಲ ನಿಮ್ಮ ವ್ಯಕ್ತಿತ್ವಕ್ಕೆ ನಾನು ಯಾವತ್ತೂ ಕೂಡ ಧಕ್ಕೆ ತಂದಿಲ್ಲ. ಜನಸಾಮಾನ್ಯರ ವಿಚಾರಕ್ಕೆ ಬಂದದಕ್ಕಾಗಿ ಧಕ್ಕೆ ತಂದಿನಿ. ಅದು ಏಕವಚನದ ಮಾತಾಡಿನಷ್ಟೇ. ಅದನ್ನು ನೇರವಾಗಿ ಮಾತಾಡಿನಿ. ಯಾವುದೇ ವ್ಯಕ್ತಿತ್ವವನ್ನು ಚ್ಯುತಿ ಮಾಡುವಂಥದ್ದನ್ನು ಮಾತಾಡಿಲ್ಲ. ಮತ್ತು ಕನ್ನಡಿಗರ ಪರವಾಗಿ, ಕನ್ನಡಿಗರ ಜನಸಾಮಾನ್ಯರ ಪರವಾಗಿ ಮಾತನಾಡ್ತಾ ಇದ್ದೇನೆ ಹೊರತಾಗಿ ನಿಮ್ಮನ್ನು ಬೇಕು ಅಂತಲೇ ತೇಜವಧೆ ಮಾಡಬೇಕಂತಲೇ ನಾನು ಮಾತನಾಡಿಲ್ಲ, ಮಾತನಾಡುವುದಿಲ್ಲ ಸಹ. ಅರ್ಥ ಮಾಡಿಕೊಂಡು ನಿಮ್ಮ ತೀರ್ಮಾನವನ್ನು ನೀವು ತೆಗೆದುಕೊಳ್ಬೇಕು. ನೀವು ಜಡ್ಜಾಗಿದ್ದೀರಿ ಅಂತ ಮಾತ್ರ ನಿಮಗೊಂದು ಘನತೆ ಇರ್ತದೆ, ಗೌರವ ಇರ್ತದೆ. ಅದನ್ನು ಹಾಳು ಮಾಡ್ಕೊಳಕತ್ತೀರಿ ಅಂತಕ್ಕಂಥದ್ದಷ್ಟೇ ನನ್ನ ವಾದ. ಕರ್ನಾಡಿನ ಜನ ಹುಚ್ಚರಲ್ಲ. ನಿಮ್ಮಂತಹ ನೀಚರನ್ನ ಭಾಳ ಮಂದಿ ನೋಡಿಬಿಟ್ಟಾರ. ಅಂತ ಎಂತೆಂಥವ್ರನ್ನೋ ಬಗ್ಗಿಸಿ ಬಿಟ್ಟಾರ. ಇವತ್ತು ಜನಜೀಯುಗ ಇದು. ನಮ್ಮಂಗೆ ಎಲ್ಲವನ್ನೂ ಸರಿ ಬಿಡಬ್ಬ, ನಮ್ಮ ವಿನಯಗೌಡ ಹೇಳ್ಯಾನಂತೆ ಸುಮ್ ಕುಂದ್ರ ಮಂದಿ ಅಂತ ಅಲ್ಲದು. ಜನಜೀಯುಗ ಇದು. ಜಿಂಗ್ 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 ಡ್ಯಾನ್ಸ ಮಾಡಿಬಿಡ್ತಾವ. ಬಂಗ್ 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 ಬಂಗ ಮಾಡಿಬಿಡ್ತಾವ. ಡಿಂಗ್ 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 ಡಂಗಾಲ್ ಮಾಡಿಬಿಡ್ತಾವ. ಎಲ್ಲನೂ ಮಾಡಿ ಒತ್ತು ಒಗದು ಹೊಡೆದು ರಿಂಗ್ ರಿಂಗ್ ರಿಂಗ್ನ ಮಾಡಿ ಹಿಂಗೆ ಒಳಗೆ ಹಾಕಿ ಮುಚ್ಚಿಟ್ಟು ಬಿಡ್ತಾರೆ. ನಮ್ಮನ್ನು ಸತ್ತಿರನದು ಗೊತ್ತಾಗಂಗಿಲ್ಲ, ಬದುಕಂಗಿಲ್ಲ ಅಂತ ಗೊತ್ತಾಗಂಗಿಲ್ಲ. ಅಷ್ಟು ಫಾಸ್ಟ್ ಅದ ಹುಡುಗರು, ಜಂಜಿ ಹುಡುಗರು. ಸೊ ಹಂಗಾಗಿ ಅವ್ರ ಮುಂದೆ ನಿಮ್ಮ ಆ್ಯಟಿಟ್ಯೂಡ್ ಬೇಡ. ನಿಮ್ಮ ಆ್ಯಟಿಟ್ಯೂಡ್ ನೀವು ತೋರಿಸೋದಾದ್ರೆ ಅವ್ರ ಆ್ಯಟಿಟ್ಯೂಡ್ ನೀವು ಒಪ್ಕೋಬೇಕು. ಇದು ರೈಟ್. ವೈ ನಾಟ್? ಯಾಕೆ ಒಪ್ಕೋಬಾರ್ದು? ವೈ ನಾಟ್? ನೀವು ಯಾಕೆ ಒಪ್ಕೋಬಾರ್ದಪ್ಪ ಅವ್ರದ್ದು ಅಂತೀನಿ ನಾನು. ನಿಂಬುದು ಹೆಂಗಿರ್ತದ, ನಮ್ಮದು ಹಂಗೆ ಇರ್ತದ. ಅದು ತಪ್ಪೇನದ? ಹೌದು, ನೀವು ಹೆಂಗೆ ತೋರಿಸ್ತೀರಿ ನಾವು ಹಂಗೆ ತೋರಿಸ್ತೀವಿ. ಬೆಳೆದಂಥವ್ರು ನಿಮಗೆ ಇರ್ಬೇಕಾದ್ರೆ ಬೆಳೆಸಿದಂಥವ್ರು ನಮಗೆ ಯಾಕೆ ಇರಬಾರ್ದು ಅಂತಕ್ಕಂಥದ್ದೇ ಈ ವಿಡಿಯೋದ ಕಟ್ಟ ಕಡೆಯ ಪ್ರಶ್ನೆ.
ಯಾವನಿಗೂ ಅಂಜೋ ಮಾತಲ್ಲ, ಅವನಿಗೂ ಬಗ್ಗೋ ಮಾತಲ್ಲ, ಅವನಿಗೂ ತಗ್ಗೋ ಮಾತಲ್ಲ. ಇದು ಮಾತಂದ್ರೆ ಮಾತಾಗಿರ್ಬೇಕು. ಪಕ್ಕ ಮಾತು ಪಕ್ಕ ತೂಕ ಐತಿದ್ರೆ ಮಾತನೊಳಗೆ ಅರ್ಥ ಮಾಡ್ಕೊಂಡು ನೀವು ಮುಂದೆ ಹೋಗ್ಬೇಕು. ಜಡ್ಜಸ್ಗಳು ಭಾಳ ಅತಿರೇಕತನದಿಂದ ವರ್ತನೆ ಮಾಡಬಾರ್ದು ಅಂತಕ್ಕಂಥದ್ದಷ್ಟೇ ನಮ್ಮ ವಾದ. ಇದನ್ನು ಬಿಟ್ಟು ಬೇರೆ ಮತ್ತೇನೆಲ್ಲ ನಮ್ಮ ವೈಯಕ್ತಿಕ ವಿಚಾರಗಳ ಮೇಲೆ ನಮ್ಗೆ ಯಾವುದೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ನಿಮ್ಮ ಬಗ್ಗೆ ನಮಗೆ ಆರಾಮಾಗಿ ಗೌರವ ಅದ, ಘನತೆ ಅದ. ಅದನ್ನು ಬಿಟ್ಟು ಬಿಡ್ರಿ. ಈಗ ಆ ಹುಡುಗನಿಗೆ ಏನು ಮಾಡ್ಬೇಕಂತ ಮಾಡಿರಿ, ಅದಕ್ಕೆ ಒಂದು ಸರಿಯಾದ ಕಾರಣ ಕೊಡ್ರಿ. ಸರಿಯಾದ ಕಾರಣ ಕೊಟ್ಟು ಆ ಹುಡುಗನ ಹೊರಗೆ ಕಳಿಸ್ತಿರೋ ಒಳಗೆ ಕಳಿಸ್ತಿರೋ ಇದನ್ನ ಇಟ್ಕೋರಿ. ವಿಚಾರ ಮಾಡ್ತಕ್ಕಂಥ ವಿಚಾರಗಳನ್ನು ಸರಿಯಾಗಿ ಆಟಿಟ್ಯೂಡ್ ಬಿಡ ವಿನಯ್ ಗೌಡ, ಮೊದಲು ಆಟಿಟ್ಯೂಡ್ ಬಿಡ. ನೀ ದೊಡ್ಡನಾಗಿರ್ಬೋದು ನನಗಿಂತ, ಬಟ್ ವಿಚಾರ ಮಾಡಿ ಮಾತನಾಡೋದು ಕಲಿ. ಸಣ್ಣ ಸಣ್ಣವ್ರ ವಿಚಾರದ ಬಗ್ಗೆ ತಿಳ್ಕೊಳ್ಬೇಡ. ಎಷ್ಟು ಟ್ರೋಲ್ ಆಗತ್ತೆ ಗೊತ್ತದ, ಅದ್ರ ಬಗ್ಗೆ ವಿಚಾರ ಮಾಡಿಯಾ ನೀನು? ಎಷ್ಟು ಏನೋ ಮರ ನಿನಗೆ ಆ ಸಂಗೀತಕ್ಕೆ ಏನು ತಲೆಯಾಗ ಏನು ಸಗಣಿ ತುಂಬಿ ಕಳಿಸ್ಯಾರೋ ಗೊತ್ತಿಲ್ಲ ಇವರು ಬಿಗ್ ಬಾಸ್ನವರು. ಜಾಸ್ತಿ ಆಟಿಟ್ಯೂಡ್ ತೋರ್ಸಕತ್ತೆ, ಜಾಸ್ತಿ ತೋರಿಸೋದು ಒಳ್ಳೇದಲ್ಲ ಅಂತ ಹೇಳ್ತಾ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ಸಕತ್ತೈತೆ ಅಂತೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಿ. ವಿಡಿಯೋ ನಿಮಗೆ ಮುಗಿಸ್ಕೊಳ್ತೀನಿ. ಧನ್ಯವಾದಗಳು.